ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕಂದರೆ ನಾನು ಮಾತಾಡಬೇಕಾದಾಗ ತುಂಬ ನಾಯ್ಸ್ ಇತ್ತು, ನಿಮಗೇನೂ ಕೇಳಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವು ಬೆಳಗ್ಗೆನೇ ಎದ್ದು ರೆಡಿಯಾಗಿ ತಿರುಪತಿ ಕಡೆಗೆ ಹೊರಟಿದ್ದೀವಿ. ಯಾಕಂದರೆ ನಮ್ಮ ಯಶಸ್ದು ಮತ್ತು ವಿನುತಾ ಅಂದರೆ ನಮ್ಮ ಅತ್ತಿಗೆದು ಬರ್ಡೇ ಸೆಲೆಬ್ರೇಷನು ಅಲ್ಲಿ ತಿರುಪತಿಯಲ್ಲಿ ದೇವ್ರ ದರ್ಶನ ಮಾಡುವ ಮುಖಾಂತರ ಮಾಡೋಣ ಅಂತ ಅಂದ್ಕೊಂಡು ಅಣ್ಣ 3 months ಬಿಫೋರೇ ಆನ್ಲೈನಲ್ಲಿ ಬುಕ್ ಮಾಡಿದ್ದ. ನಮಗೆ ಇದ್ದಿದ್ದು ಈವ್ನಿಂಗ್ ಸ್ಲಾಟು, ಅಂದರೆ ಅರೌಂಡ್ 6 o'clock ನಮಗೆ ಟೈಮಿಂಗ್ಸ್ ಕೊಟ್ಟಿದ್ದರು. ನಾವೇನು ಮಾಡಿದ್ವಿ, ಬೆಳಿಗ್ಗೆ ಆರಾಮಾಗಿ ಎದ್ದು ಫ್ರೆಶಪ್ ಆಗಿ ಹೋಗೋಷ್ಟರಲ್ಲಿ ಟೈಮ್ ಸರಿ ಹೋಗುತ್ತೆ ಅಂದ್ಬಿಟ್ಟು ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 2:30 2:45 ಆಗಿತ್ತು. ಸೊ ಹೆಂಗಿದ್ರು ಚೆಕಿಂಗ್ ಎಲ್ಲ ಇರುತ್ತೆ ಅಲ್ಲ, ಅಲ್ಲಿ ನಾವು ಚೆಕಿಂಗ್ ಹತ್ರ ಸ್ಟಾಪ್ ಮಾಡಿಬಿಟ್ಟು ಬ್ಯಾಗೆಲ್ಲ ಎತ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಪ್ರತಿಯೊಂದು ಚೆಕ್ ಮಾಡ್ತಾರೆ, ಆಮೇಲೆ ಪ್ರೊಸೀಡ್ ಮಾಡೋದು. ನಾವೀಗ ತಿರುಪತಿ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 2:45 ಇವಾಗ ಟೈಮು. ನಮಗೆ ದರ್ಶನ ಕೊಟ್ಟಿರೋದು 6 o'clock ಸ್ಲಾಟು. ಸೊ ಇಲ್ಲಿಂದ ನಾವು ಊಟ ಮಾಡಿ ರೆಡಿಯಾಗಿ ಆಮೇಲೆ ದರ್ಶನಕ್ಕೆ ಹೋಗ್ತೀವಿ. ಹೆಂಗಿದ್ರು ಅಲ್ಲಿ ವೆಹಿಕಲ್ ಸ್ಟಾಪ್ ಮಾಡಿದ್ರು ಅಲ್ಲ, ಸರಿ ಮಕ್ಕಳೆಲ್ಲ ಫೋಟೋ ತೆಗೆಸ್ಕೊತೀನಿ ಅಂತ ಅಂದರು. ಅವರೆಲ್ಲ ಫೋಟೋ ತೆಗೆಸ್ಕೊತಾಯಿದ್ರು, ನಾನು ಸುಮ್ಮನೆ ಸ್ಲೈಟಾಗಿ ವೀಡಿಯೋ ಮಾಡ್ತಾಯಿದ್ದೆ. ಸೊ ಅಲ್ಲಿವರೆಗೂ ಹೋದ್ಮೇಲೆ ಫೋಟೋಸ್ ವೀಡಿಯೋಸ್ ಇಲ್ಲ ಅಂದರೆ ಹೆಂಗೆ, ನನಗೂ ವ್ಲಾಗಿಗೂ ಸ್ವಲ್ಪ ವೀಡಿಯೋಸ್ ಬೇಕಾಗಿತ್ತು ಅಲ್ಲ, ಅದಕ್ಕೋಸ್ಕರ ನಾವು ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಾವು ಈ ಥರ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೋತಾ ಇದ್ವಿ. ಹೆಂಗಿದ್ರೂ ಒಂದು 5-10 minutes ಆಗೇ ಆಗುತ್ತೆ. ಸೊ ಅಲ್ಲಿಂದ ನಾವು ತಿರುಪತಿಯಿಂದ ತಿರುಮಲಗೆ ಒಂದು 28 minutes 30 minutes ಒಳಗಡೆ ರೀಚ್ ಆಗಬೇಕು ಅಂತ ನಮಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಸೊ ಅದಕ್ಕೂ ಮುಂಚೆನೂ ಹೋಗೋಕ್ಕಾಗಲ್ಲ, ಅದಕ್ಕೆ ಹಿಂದೆನೂ ಹೋಗೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಸ್ಕ್ಯಾನ್ ಆಗಿರುತ್ತೆ ನಮ್ಮ ಟೈಮಿಂಗ್ಸು. ಸೊ ಇಷ್ಟರಲ್ಲೇ ಟೈಮಿಂಗ್ಸ್ಗೆ ರೀಚ್ ಆಗಬೇಕು ಅನ್ನೋದು ಇರುತ್ತೆ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಗಾಡಿ ಪಾರ್ಕ್ ಮಾಡಿ ಹೋಗೋಷ್ಟರಲ್ಲಿ ಹೆಂಗಿದ್ರು ಊಟದ ಟೈಮ್ ಆಗಿತ್ತು. ಸೊ ತಿರುಪತಿ ಊಟ ಕೇಳಬೇಕಾ, ತಿರುಪತಿ ಊಟಕ್ಕೋಸ್ಕರ ಕಾಯ್ತಾ ಇರ್ತೀವಿ. ನೀವು ಎಷ್ಟೇ ಜನ ಇದ್ರೂ ಅಕಾಮಡೇಷನ್ಗಂತೂ ಡೈನಿಂಗ್ ಹಾಲ್ ತುಂಬ ದೊಡ್ಡದಾಗಿದೆ, ತುಂಬ ಎಷ್ಟು 1000 ಜನ ಬೇಕಾದರೂ ಕುತ್ಕೊಂಡು ಊಟ ಮಾಡುವಂಥ ಡೈನಿಂಗ್ ಪ್ಲೇಸ್ ಅದು. ಸೊ 4 ಗಂಟೆಗೆ ಕ್ಲೋಸ್ ಅಂತ ಅಂದರು. ಸೊ ಊಟ ಬಂದ್ಬಿಟ್ಟು 4 o'clock ತಿರುಪತಿಯಲ್ಲಿ ಕ್ಲೋಸ್. ಅದಕ್ಕೆ ನಾವು ಮೇಲೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 3:30 ಆಗಿಬಿಟ್ಟಿತ್ತು. ಸರಿ ಫಾಸ್ಟಾಗಿ ಹೋಗೋಣ, ಮತ್ತು ಊಟ ಸಿಗಲಿಲ್ಲ ಅಂದರೆ ಹೆಂಗೆ ಅಂದ್ಬಿಟ್ಟು ಊಟ ಮಾತ್ರ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿತ್ತು ಊಟ. ನಮಗಂತೂ ತುಂಬ ಖುಷಿ ಆಯಿತು. ಅನ್ನ ಆಗಲಿ, ಸಾಂಬಾರು, ರಸ, ಮಜ್ಜಿಗೆ, ಪಾಯಸ ಬದಲು ಪೊಂಗಲ್ ಕೊಟ್ಟಿದ್ದರು. ಸಂಕ್ರಾಂತಿ ಪ್ರಯುಕ್ತ ಏನೋ ಗೊತ್ತಿಲ್ಲ, ಪೊಂಗಲ್ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಮಕ್ಕಳಿಗೆ ಮುಡಿ ಕೊಟ್ವಿ. ಸೊ ಮುಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ರು. ಅಣ್ಣನೂ ಯಶಸ್ಸು ಕೊಡಬೇಕು ಅಂತ ಅಂದ್ಕೊಂಡಿದ್ರು. ನಮ್ಮ ಸಂಜಿತು ಅಣ್ಣ ಕೊಡ್ತಾನೆ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವನು ಕೊಟ್ಟ. ಸರಿ ಗೋವಿಂದ ಅಂತ ಅಂದ್ಕೊಂಡು ಯಶಸ್ಸು, ಸಂಜಿತು, ಅಣ್ಣ 3 ಮುಡಿ ಕೊಟ್ಟರು. ಮುಡಿ ಕೊಟ್ಮೇಲೆ ಮಕ್ಕಳು ನಾರ್ಮಲಾಗಿ ರೂಮಿಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗ್ಬಿಡೋಣ ಅಂತಲೇ ಅಂದ್ಕೊಂಡಿದ್ದು. ಆದರೆ ಕಲ್ಯಾಣಿಯಲ್ಲಿ ಆಡ್ತೀನಿ ಅಂತಂದರು. ಸರಿ ಅಂತ ಆಡಿಬಿಟ್ಟು ಅಲ್ಲೇ ಫ್ರೆಶಪ್ ಮಾಡಿ, ಇಲ್ಲಿ ನೋಡಿ 4 ಜನನೂ ಆಡ್ತಾಯಿದ್ದಾರೆ, ನಮ್ಮ ಆಕಾಂಕ್ಷನೂ ಆಡ್ತಾಯಿದ್ದಾಳೆ ಅಲ್ಲಿ. ಸೊ 4 ಜನನೂ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶಪ್ ಆದ್ವಿ. ಫ್ರೆಶಪ್ ಆಗಿಬಿಟ್ಟು ಇನ್ನೇನು ವರಸ್ವಾಮಿಗೆ ಹೋಗೋಣ ಅಂತ ಅಂದ್ಕೊಂಡು ವರಸ್ವಾಮಿ ದರ್ಶನಕ್ಕೆ ನಾವಿಲ್ಲಿ ಹೋಗ್ತಾಯಿದ್ವಿ. ತಿರುಪತಿಗೆ ಹೋದರೆ ಫಸ್ಟು ನಾವು ವರಸ್ವಾಮಿ ದರ್ಶನ ಪಡಿಬೇಕಂತೆ. ಸೊ ನಾವು ವರಸ್ವಾಮಿ ದರ್ಶನ ಪಡೆಯೋಕ್ಕೆ ಹೋಗೋದ್ರಲ್ಲಿ ಇಲ್ಲಿ ನಮಗೆ ಅದ್ಭುತವಾದ ದರ್ಶನ ಆಯಿತು. 2 ಆನೆಗಳು ಮತ್ತು ವೆಂಟ್ರನ್ ಸ್ವಾಮಿ ಸಮೇತ ಲಕ್ಷ್ಮೀ ಪದ್ಮಾವತಿ ಇಬ್ಬರೂ ಮೆರವಣಿಗೆ ನಡೀತಾ ಇತ್ತು. ನಮಗಂತೂ ತುಂಬ ಖುಷಿಯಾಯಿತು. ಏನಪ್ಪ ಅಂದರೆ ನಾವು ಇವಾಗ ಸುದೀಪ್ ಅವ್ರು ಹೇಳ್ತಾರಲ್ಲ, ಬಿಗ್ ಬಾಸ್ ಸೀಸನ್ 12 ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ, ಅದೇ ರೀತಿ ನಮಗೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ. ಸೊ ನಾವು ವರಸ್ವಾಮಿ ದರ್ಶನ ಪಡೆಯೋಕ್ಕೆ ಹೋಗೋ ದಾರಿಯಲ್ಲಿ ನಮಗೆ ಇಲ್ಲಿ ನೋಡಿ ವೆಂಟ್ರನ್ ಸ್ವಾಮಿ ಸತಿಪತಿ ಇಬ್ಬರು 3 ದರ್ಶನ ನಮಗೆ ಸಿಕ್ತು. ನಮಗಂತೂ ತುಂಬ ಖುಷಿ ಆಗೋಯಿತು. ಸೊ ನಾವು ಇದನ್ನು ಕಣ್ ತುಂಬಿಕೊಂಡು ಇಲ್ಲಿಂದ ನಾವು ಮತ್ತೆ ವರಸ್ವಾಮಿ ದರ್ಶನ ಪಡ್ಕೊಂಡು ರೂಮ್ಗೆ ಹೋಗಿ, ರೂಮಿಂದ ಇದು ದರ್ಶನ ಆದ ನಂತರ ನಾವು ಬಂದು ಇಲ್ಲಿ ಸ್ನ್ಯಾಪ್ಸ್ ಎಲ್ಲ ತೊಗೋತಾ ಇರೋದು. ದರ್ಶನಕ್ಕೆ ಹೋದ್ವಿ.
ದೇವರು ತುಂಬ ಚೆನ್ನಾಗಿ ದರ್ಶನ ಕೊಡ್ತು. ಕಾತಿದ್ದಕ್ಕೂ ಸಾರ್ಥಕ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ. ಅದು 12 o'clock ಅಷ್ಟರಲ್ಲಿ ದೇವಸ್ಥಾನನ ಕ್ಲೋಸ್ ಮಾಡಿಬಿಡ್ತಾರೆ. ನಮಗೆ ಕರೆಕ್ಟಾಗಿ 12 o'clock ದರ್ಶನ ಆಯಿತು. ಅಲ್ಲಿಗೆ ನಮ್ಮ ಯಶಸ್ಗೆ, ವಿನುತಾಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ಬಿಟ್ಟು ದೇವರು ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಅಂದ್ಬಿಟ್ಟು ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಯ್, ನಮಸ್ಕಾರ ಎಲ್ರಿಗೂ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಸಂಕ್ರಾಂತಿ. ನೀವೆಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಹ್ಯಾಪಿ ಸಂಕ್ರಾಂತಿ. ಗೋವಿಂದ 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 ಗೋವಿಂದ. ನಾವು ತಿರುಪತಿ ದರ್ಶನ ಮುಗಿಸ್ಕೊಂಡು ಈಗ ತಿರುಮಲ ಇಂದ ತಿರುಪತಿ ಕೆರಡೆ ಇಳಿತಾ ಇದ್ದೀವಿ. ಪದ್ಮಾವತಿ ನೋಡಕ್ ಹೋಗ್ತಾ ಇದ್ದೀವಿ. ರಶ್ ಇಲ್ಲ ಸಂಕ್ರಾಂತಿ ಎಲ್ಲರೂ ಮನೇಲಿ ಹಬ್ಬ ಮಾಡ್ತಾ ಇದ್ದಾರೆ ಅಂತ ಅಂದ್ರು. ಹೌದು, ರಶ್ ಇಲ್ಲ, ಎಲ್ಲರೂ ಬನ್ನಿ. ಬಟ್ ಡೆಫಿನೆಟ್ಲಿ ನಾಟ್. ನಾವೇನ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ, ಏನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ವಿ, ತುಂಬಾ ರಶ್ ಇದೆ, ನೋಡ್ಕೊಂಡ್ ಬನ್ನಿ ಅಂತ ನಾವು ಆನ್ಲೈನ್ ಟಿಕೆಟ್ ಮಾಡಿದ್ವಿ. ಅದು 3 months ಬ್ಯಾಕ್. ಬಟ್ ಸ್ಟಿಲ್ ನಮಗೆ 5 hour ಆಯಿತು ದರ್ಶನ ಮಾಡೋಕ್ಕೆ. ದೇವರೇನೋ ತುಂಬ ಚೆನ್ನಾಗಿ ಕಾಣಿಸ್ತು. ಬಟ್ ಸ್ಟಿಲ್ ದರ್ಶನ ಅಂತೂ 5-6 hour ಆಗೋಯ್ತು. ನಾವು ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ತುಂಬ ಕಷ್ಟ ಅನಿಸುತ್ತೆ. ಏನಂದರೆ ಅಲ್ಲಿ ಕೇಜಲ್ಲಿ ಹಾಕ್ಬಿಟ್ಟು ಪ್ರಸಾದ ಕೊಡ್ತಾರೆ ಅಂತ ಅಂತಾರೆ. ಬಟ್ ಅರ್ಧ ಜನ ಕೊಡ್ತಾರೆ, ಅರ್ಧ ಜನ ಕೊಡಲ್ಲ. ಈ ಮಕ್ಕಳಿರೋರೆಲ್ಲ ಸ್ವಲ್ಪ ತುಂಬ ಕಷ್ಟ ಅನಿಸುತ್ತೆ. ಅಟ್ಲೀಸ್ಟ್ ಏನಾದರೂ ಅಲ್ಲೊಂದು ತಿಂಡಿ ಅದು ಇದು ಇಟ್ಟಿದ್ರೆ ಅದ್ಲೂ ನಾವು ತೊಗೊಂಡು ತಿನ್ಬೋದು. ಬಟ್ ಸ್ಟಿಲ್ ಅಲ್ಲಿ ಏನು ಫೆಸಿಲಿಟೀಸ್ ಇಲ್ಲ. ಎಷ್ಟೇ ಏನೇ ಹೇಳಿದ್ರು ಜನ ದೇವಸ್ಥಾನಕ್ಕೆ ಹೋಗೋದಂತೂ ಬಿಡಲ್ಲ. ಅದ್ರಲ್ಲಿ ನಾವು ಒಬ್ರು ಹೋದ್ವಿ, ದರ್ಶನ ಆಯಿತು, ದೇವ್ರು ಚೆನ್ನಾಗಿ ದರ್ಶನ ಕೊಟ್ಟರು. ಈಗ ಪದ್ಮಾವತಿ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹಂಗೆ ಮುಂದಕ್ಕೆ ಹೋಗಿ ಕಾಣಿಸುತ್ತೆ. ನೀವು ಕಾಲ್ನಡಿಗೆಯಲ್ಲಿ ಹೋದರೆ ಇಲ್ಲಿ ಆಂಜನೇಯ ಹೋಗ್ಬೇಕಾದಾಗ ಕಾಣಿಸುತ್ತೆ. ನಾವು ಕಾರಲ್ಲಿ ಬರಬೇಕಾದಾಗ ಇಳಿಬೇಕಾದಾಗ ಕಾಣಿಸುತ್ತೆ, ಬೆಟ್ಟ ಇಳಿಬೇಕಾದಾಗ ಕಾಣಿಸುತ್ತೆ. ನಾವು ಇಲ್ಲಿ ಇಳಿದು ಹೋಗಲಿಲ್ಲ, ಯಾಕಂದರೆ ನಾವು ಟೈಮ್ ಮ್ಯಾನೇಜ್ ಮಾಡಬೇಕಾಗಿತ್ತು. ಪದ್ಮಾವತಿ ದೇವಸ್ಥಾನ ಮಧ್ಯಾಹ್ನ ಕ್ಲೋಸ್ ಮಾಡ್ತಾರೋ ಇಲ್ಲೋ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಸೊ ಅದರಿಂದ ನಾವು ಬೇಗ ಹೋಗಿ ದರ್ಶನ ಪಡಿಬೇಕು ಅನ್ನೋ ಇಂಟೆನ್ಷನಲ್ಲಿ ಹೊರಟ್ವಿ. ಮತ್ತೊಂದು ಏನಂದರೆ 14th ನಾವು ಆಲ್ರೆಡಿ ಮಕ್ಕಳಿಗೆ ಸ್ಕೂಲ್ ಲೀವ್ ಹಾಕ್ಸಿದ್ರಿಂದ, ಸೊ 15th ಒಂದೇ ದಿವಸ ರಜಾ ಆಯಿತು. 15th ನೈಟ್ ಒಳಗಡೆ ರೀಚ್ ಆಗಿಬಿಟ್ಟು ಮತ್ತು ಫ್ರೈಡೇ ಸ್ಕೂಲ್ ಇರುತ್ತೆ ಅಂದ್ಬಿಟ್ಟು ನಾವು ಬೇಗ ಹೊರಟ್ಬಿಟ್ವಿ. ಇಲ್ಲಿ ನಾವು ಪದ್ಮಾವತಿಗೆ ಹೋಗ್ತಾ ಇದ್ದೀವಿ. ಆದರೆ ನಾನು ಪದ್ಮಾವತಿಯಲ್ಲಿ ಯಾವುದೇ ರೀತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ಮೊಬೈಲ್ಸ್ ಆರ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಅಲ್ಲಿ ನಾವು ಮೊಬೈಲ್ ಫೋನ್ ಎತ್ಕೊಂಡು ಹೋಗೋಕ್ಕೆ ಆಗಲ್ಲ. ಅದೇ ರೀತಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ನಾನಿಲ್ಲಿ ಕಾಳಿಸ್ತಿದ್ದು ಎಂಟ್ರೆನ್ಸಲ್ಲಿ ಹೋಗ್ಬೇಕಾದಾಗ ಈ ಆರ್ಚದ ಮಾತ್ರ ವೀಡಿಯೋ ತೊಗೊಳಕ್ಕಾಯಿತು. ಯಾಕಂದರೆ ಕಾಳಿಸ್ತಿಯಲ್ಲಿಯೂ ಸಹ ನಮಗೆ ವಿಡಿಯೋ ಆಪ್ಷನ್ ಇಲ್ಲ, ಫೋನ್ಸ್ ಅಲೋ ಇಲ್ಲ ಒಳಗಡೆ. ಸೇಮ್ ಪದ್ಮಾವತಿಯಲ್ಲೇ ಆಗಲಿ, ತಿರುಪತಿಯಲ್ಲೇ ಆಗಲಿ, ಕಾಳಿಸ್ತಿಯಲ್ಲೇ ಆಗಲಿ ಎಲ್ಲೂ ಫೋನ್ಸ್ ಅಲೋ ಇಲ್ಲ. ಎಲ್ಲ ಹೊರಗಡೆನೇ ಇಟ್ಟು ಹೋಗಬೇಕಾಗತ್ತೆ. ಪದ್ಮಾವತಿಯಲ್ಲೂ ಅಷ್ಟೇ ತುಂಬ ಒಳ್ಳೆಯ ದರ್ಶನ ಸಿಕ್ತು ನಮಗೆ. ತುಂಬ ಖುಷಿಯಾಯಿತು. ಕಾಳಹಸ್ತಿಯಲ್ಲಿ ಸ್ವಲ್ಪ ಕ್ರೌಡ್ ಇತ್ತು. ಆದರೆ ನಾವೇನು ಮಾಡಿದ್ರಿ, ಸ್ಪೆಷಲ್ 200 rupeesದು ಟಿಕೆಟ್ ಪರ್ ಪರ್ಸನ್ದು ತೊಗೊಂಡು ನಾವು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡ್ರಿ. ಇನ್ನು ತೀರಾ ಗರ್ಭಗುಡಿಗೆ ನೀವು ಹೋಗಿ ದರ್ಶನ ಪಡಿಬೇಕಂದ್ರೂ ಅವಕಾಶ ಇದೆ. 500 rupeesದು ಆನ್ಲೈನ್ ಟಿಕೆಟ್ ತೊಗೊಂಡು ಹೋಗ್ಬೋದಂತೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು.